ಮುಂದಿನ ಮೇ ತಿಂಗಳಲ್ಲಿ ಸುಮಾರು 850 ಕೋಟಿ ರು ವೆಚ್ಚದ ಮೆಗಾ ಡೈರಿ ಘಟಕವನ್ನು ಉದ್ಘಾಟನೆ ಮಾಡಲು ಆಯೋಜಿಸಲಾಗಿದೆ ಎಂದು ಮಾಜಿ ಸಚಿವ ಹಾಗೂ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್.ಡಿ. ರೇವಣ್ಣ ತಿಳಿಸಿದರು. ಒಕ್ಕೂಟದ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಹಾಲು ಒಕ್ಕೂಟ ಮತ್ತು ಹಾಸನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದಿಂದ ನಿರ್ಮಾಣವಾಗುತ್ತಿರುವ ತಾಲೂಕಿನ ಕೌಶಿಕ ಗ್ರಾಮದಲ್ಲಿ ನಡೆಯಲಿರುವ ಈ ಬೃಹತ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಲಾಗುವುದು. ಜೊತೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಶಿಷ್ಟಾಚಾರದಂತೆ ಸಚಿವರು ಹಾಗೂ ಜನಪ್ರತಿನಿಧಿಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗುವುದು. 2025-26ನೇ ಸಾಲಿನಲ್ಲಿ ಒಕ್ಕೂಟವು ಗರಿಷ್ಠ 15.12 ಲಕ್ಷ ಲೀಟರ್ ಹಾಲು ಸಂಗ್ರಹಣೆ ದಾಖಲಿಸಿದ್ದು, ಪ್ರಸ್ತುತ 1734 ಹಾಲು ಉತ್ಪಾದಕರ ಸಂಘಗಳಿಂದ ದಿನಕ್ಕೆ ಸರಾಸರಿ 13.90 ಲಕ್ಷ ಲೀಟರ್ ಹಾಲು ಸಂಗ್ರಹಣೆ ನಡೆಯುತ್ತಿದೆ. 2025-26ನೇ ಸಾಲಿಗೆ ಒಕ್ಕೂಟವು ರು 2,725 ಕೋಟಿ ವಹಿವಾಟಿನ ಗುರಿ ಹೊಂದಿದ್ದು, ಸುಮಾರು ರು 5.50 ಕೋಟಿ ನಿವ್ವಳ ಆದಾಯ ನಿರೀಕ್ಷಿಸಲಾಗಿದೆ. ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಹಾಲಿನ ಖರೀದಿ ದರವನ್ನು ಪರಿಷ್ಕರಿಸಲಾಗುತ್ತಿದ್ದು, ಪ್ರಸ್ತುತ ಸಂಘಗಳಿಗೆ ಲೀಟರ್ಗೆ ರು 36.17 ಹಾಗೂ ಉತ್ಪಾದಕರಿಗೆ ರು 34.50 ದರ ನೀಡಲಾಗುತ್ತಿದೆ ಎಂದು ಹೇಳಿದರು. 77-78ರಲ್ಲಿ ಈ ಡೈರಿ ಪ್ರಾರಂಭ ಆಯಿತು. ಆಗ 104 ಸೊಸೈಟಿ ಇತ್ತು. 104 ಸೊಸೈಟಿ 10,000 kg ಹಾಲನ್ನು ಆಗ kg ಲೆಕ್ಕದಲ್ಲಿ ಹರಿಸ್ತಾಯಿದ್ರು. 104 ಸೊಸೈಟಿಯಿಂದ 10,000 kg ಹಾಲನ್ನು ಬರ್ತಾಯಿತ್ತು ಫಸ್ಟು. ಆಮೇಲೆ 93ರಲ್ಲಿ 94-95ರಲ್ಲಿ ನಾನು ಅಧ್ಯಕ್ಷ ಆದಾಗ 3.25 ಕೋಟಿ ಸಾಲ ಇತ್ತು, ನಷ್ಟ 3.25 ಕೋಟಿ ನಷ್ಟ ಇತ್ತು. ಇವತ್ತು ಆಗ 60,000 ಲೀಟ್ರ್ ಫಸ್ಟು ನಾನು ಬಂದ ಮೇಲೆ ಶುರು ಮಾಡಿದೆ. ಒಂದೊಂದು ದಿನ ರಜಾ ಕೊಡೋರಾಗ 2 ದಿನ, ವಾರದಲ್ಲಿ 4 ದಿನ ರಜಾ ಕೊಡೋರು. ಬರೀ 22 ಕೋಟಿ ನಾನು ಅಧ್ಯಕ್ಷ ಆದಾಗ ಟರ್ನ್ ಓವರ್ ಇದ್ದಿದ್ದು 22 ಕೋಟಿ. ನಾನು ಅಧ್ಯಕ್ಷ ಆದಾಗ 22 ಕೋಟಿ ಟರ್ನ್ ಓವರು. ಈಗ 2025 ಅಂತ್ಯಕ್ಕೆ 2,775 ಕೋಟಿ ಟರ್ನ್ ಓವರ್ ಇದೆ. 13,90,000 ಪ್ರೈಮ್ ಮಿನಿಸ್ಟರು, ರಾಜ್ಯದ ಮುಖ್ಯಮಂತ್ರಿಯವರು ದೇವೇಗೌಡರು, ಕುಮಾರಣ್ಣವರು ಕೇಂದ್ರ ಅವ್ರ ಮುಖ್ಯಮಂತ್ರಿ ಇದ್ದಾಗ ಈ ಡೈರಿ ಓಪನ್ ಮಾಡಿಕೊಟ್ಟಿದ್ದು. ಆಮೇಲೆ ಕೇಂದ್ರದ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಇರ್ಬೋದು, NDDP ಮಿನಿಸ್ಟ್ರು, ಪ್ರೋಟೋಕಾಲ್ ಏನಿದೆ ಅದ್ರ ಪ್ರಕಾರ ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು, NDDP ಚೇರ್ಮನ್ನು ಎಲ್ಲರೂ ಕರೆಸ್ತಾ ಇದ್ದೀವಿ. ಗೊತ್ತಾಯ್ತು ಸರ್? ಅದು ಪ್ರೋಟೋಕಾಲ್ ಪ್ರಕಾರ MLA, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲರೂ. ಹಲೋ ಸರ್? ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಿಯಾಗಿ ಪ್ರೋಟೋಕಾಲ್ ಪ್ರಕಾರ ಏನಿದೆ ಅದು ಕಳಿಸ್ತೀವಿ. ಈಗ ಇದನ್ನು ದಯಮಾಡಿ, ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ 66 ಎಕರೆನಲ್ಲೇ ನಾವು ಇದು ಮಾಡಿರೋದು. ಗೊತ್ತಾಯ್ತಾ? ಅದಕ್ಕೆ ರಸ್ತೆ ಏನೈತೆ ಅವೆಲ್ಲ ಮಾಡಿಸ್ತಾ ಇದ್ದೀವಿ. ಈಗ ಕಂಪ್ಲೀಟ್ ಮೆಗಾ ಡೈರಿಯ ಎಲ್ಲ ಕೆಲಸ ಪೂರ್ಣ ಆಗಿದೆ. ಮುಂದ್ಗಡೆ ಥೀಮ್ ಪಾರ್ಕ್ ಅಂತ ಹೇಳಿ ನಾವು ಮಕ್ಕಳು ಟ್ರೈನ್ ಅದೆಲ್ಲ ಇನ್ನೊಂದು 1-1.5 ತಿಂಗಳು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಪಾರ್ಕು ಇದೆಲ್ಲ ಮೆಗಾ ಡೈರಿ ಸಂಬಂಧಪಟ್ಟಂಥ ಎಲ್ಲ ಮಿಷನರೀಸು ಕಂಪ್ಲೀಟ್ ಆಗಿದೆ. ಟ್ರಯಲ್ ರನ್ ಸ್ಟಾರ್ಟ್ ಆಗ್ತಾಯಿದೆ. ಜರ್ಮನಿಂದ ಬಂದಿದ್ದಾರೆ. ಇದೆಲ್ಲ ಜರ್ಮನ್ನು ಕಂಪ್ನಿಯವ್ರು ಮಾಡಿರೋದು. ಅವರಿಗೆ ಸುಮಾರು 290 ಕೋಟಿ ರೂಪಾಯಿ ಜರ್ಮನ್ ಕಂಪ್ನಿಗೆ ಕೊಟ್ಟಿದ್ವಿ. ಬಾಕಿದು ಇವೆಲ್ಲ ಕೊಟ್ಟಿರೋದೆಲ್ಲ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇದು ನಾವು ಯಾವುದೇ ಕಾಂಟ್ರಾಕ್ಟನ್ನು ನಾವಿಲ್ಲ, ಎಲ್ಲ NDDP ಇವ್ರು ಮಾಡಿರೋದು. KMF ಟರ್ಕಿ ಆಧಾರದ ಮೇಲೆ ಅದನ್ನು ಈ ಪ್ರತಿ ಹಂತದಲ್ಲಿ PWDಯಿಂದ ಸರ್ಟಿಫೈ ಆಗಬೇಕು ಬಿಲ್ಲು. ಆಮೇಲೆ ನಮಗೆ ಬಿಲ್ ಕಳಿಸ್ತಾರೆ, ನಾವು ಪೇಮೆಂಟ್ ಮಾಡ್ತೀವಿ. ನಮ್ದು ಯಾವುದೇ ಕಾಂಟ್ರಾಕ್ಟು ಹಾಸನ ಇದರಲ್ಲಿ ಕಾಂಟ್ರಾಕ್ಟ್ ಮಾಡೋದಾಗಲಿ ಇದು ನೋಡೋದಾಗಲಿ ನಮ್ದು ಯಾವುದಿಲ್ಲ. ಥರ್ಡ್ ಪಾರ್ಟಿನೂ ಮಾಡಬೇಕಾಗಿ ಥರ್ಡ್ ಪಾರ್ಟಿ PWD KMF 3 ಕಡೆಯಿಂದ ಆದಮೇಲೆ ಬಿಲ್ ಆದಮೇಲೆ ನಾವು ಕೊಡೋದು. ಗೊತ್ತಾಯ್ತಾ? ಅದರಿಂದ ಇದು ಎಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಎಲ್ಲ ನೀವು ಸಹಕಾರ ಕೊಡಬೇಕು. ಈ ರಾಜ್ಯದಲ್ಲೇ
ಈ ಡೈರಿ ರಾಷ್ಟ್ರದಲ್ಲೇ ಒಂದು ಅತ್ಯುನ್ನತ ಆದಂಥ ಮೆಗಾ ಡೈರಿ ಆಗುತ್ತೆ ಅಂತ ನನ್ನ ಭಾವನೆ ಇದೆ. ಅವತ್ತು ಬೆಂಗಳೂರಿಗೆ ದೇವೇಗೌಡರು ಬರೀ 2ನೇ ಮೆಗಾ ಡೈರಿ ಮಾಡಿಕೊಟ್ರು ದೇವೇಗೌಡರು. ಡಾಕ್ಟರ್ ಕುರಿಯನ್ ಹತ್ರ ಮಾತಾಡಿ ಚೆನ್ನಬಣ್ಣ ಪ್ಲ್ಯಾಂಟು ಇವೆಲ್ಲ ಮಾಡಿದ್ದೀವಿ. ಹಾಸನ ಜಿಲ್ಲೆಯಲ್ಲಿ ಡೈರಿ ಪ್ಲ್ಯಾಂಟೇ 5,000 ಕೋಟಿ ಪ್ಲ್ಯಾಂಟ್ ಇದೆ. ಡೈರಿಯ ಚನ್ನರಾಯಪಟ್ಟಣ ಇರ್ಬೋದು, ಮತ್ತು ಇದು ಪಶುಹಾರ ಘಟಕ ಇರ್ಬೋದು, ಇಲ್ಲಿ ನಮ್ಮ ಡೈರಿ ಎಲ್ಲ ಸೇರಿ 5,000 ಕೋಟಿ ಡೈರಿಯ ಪ್ಲ್ಯಾಂಟನ್ನು ನಾವು ದೇವೇಗೌಡರ ಇದರಿಂದ ನಾನು KMF ಅಧ್ಯಕ್ಷ ಆದಾಗ ಮತ್ತು ಇಲ್ಲಿ ಅಧ್ಯಕ್ಷ ಆದಾಗ ನಾನು ಈಗ 94ರ ಅಧ್ಯಕ್ಷ ಆಗಿದ್ದೆ. ಈಗಾಗಲೇ 31 ವರ್ಷ ಸತತವಾಗಿ ನಮ್ಮ ಜನ ಮಾಡಿದರೆ ಇದೊಂದು ಮಾಡಿಸಿ ಎಲ್ಲ ಮಾಡಿದ್ಲೆ ಇನ್ನು ಯುವಕರು ಮಾಡ್ಕೊಂಡು ಹೋಗಿ ಮುಂದೆ ಅಲ್ವ ಸರ್. ಸಭೆಯಲ್ಲಿ ದೇವರಾಜೇಗೌಡ, ನಾರಾಯಣಗೌಡ, ಸೋಮನಹಳ್ಳಿ ಸತೀಶ್, ರಾಮಚಂದ್ರೇಗೌಡ, ಚನ್ನೇಗೌಡ ಇತರರು ಹಾಜರಿದ್ದರು.